ಮಾಯಾಮೃಗ ಮಾಯಾಮೃಗವೆಲ್ಲಿ ಬಲು ದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಏಳು 5 ಗಂಟೆ ಆಯ್ತಾಗಲೇ. ನೆನ್ನೆನೆ ನನ್ನ ಪರೀಕ್ಷೆ ಎಲ್ಲ ಮುಗೀತಪ್ಪ, ಇನ್ನೇನು ಓದೋದಿಲ್ಲ. ಓದೋದಕ್ಕೆಲ್ಲ ನಾನು ಎಬ್ಬಿಸ್ತಾ ಇರೋದು ಮಂತ್ರ ಕಲಿಯೋದಕ್ಕೆ. ಬೇಗ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ದೇವ್ರ ಮನೆಗೆ ಬಾ. ನಾಳೆಯಿಂದ 5 ಗಂಟೆ ಹೊತ್ತಿಗೆ ದೇವ್ರ ಮನೆಗೆ ತಯಾರಿರ್ಬೇಕು, ಗೊತ್ತಾಯ್ತಾ? ಶಮ, ನೀ ಯಾಕೆ ಇಷ್ಟು ಬೇಗ ಎದ್ಯೋ? ಇಷ್ಟು ದಿವಸ ಪರೀಕ್ಷೆ ಅಂತ ನೀನು ಬೇಗ ಎಬ್ಬಿಸ್ತಿದ್ದೆ, ಆದರೆ ಇವತ್ತು ಅಪ್ಪ ನನ್ನ ಬೇಗ ಎಬ್ಸಿದ್ರು. ತಣ್ಣೀರು ಸ್ನಾನ ಮಾಡ್ಕೋಬೇಕಂತೆ, ಅದೇನೋ ಮಂತ್ರ ಹೇಳ್ಕೊಡ್ತಾರಂತೆ. ಹೋಗಮ್ಮ. ಓ, ನಿನ್ನ ಆಧ್ಯಾತ್ಮ ಕೇಂದ್ರ ಕಳಿಸೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ನೋಡು ಶಮ, ಒಂದು ಕೆಲಸ ಮಾಡು. ಹೇಗಿದ್ದರೂ ರಜಾ ಇದೆ, ಮಧ್ಯಾಹ್ನ ಹೊತ್ತಲ್ಲಿ ನಿದ್ದೆ ಮಾಡ್ಕೋಬೋದು. ನೀನು ಬೆಳಗ್ಗೆ ಎದ್ದವ್ರು ಹೇಳ್ದಂಗೆ ಮಾಡು. ಆಮೇಲೆ ಫಸ್ಟ್ ಕ್ಲಾಸಲ್ಲಿ ಬಂದು ಸುದ್ದಿ ಬಂದ ಕೂಡಲೇ ಶಾಂತಕುಮಾರ್ ಹೇಳಿದ ಕೆಲಸಕ್ಕೆ ಸೇರ್ಕೊಂಡ್ಬಿಡುವಂತೆ. ಅಷ್ಟೊತ್ತಿಗೆ ಆಧ್ಯಾತ್ಮ ಇವೆಲ್ಲ ಏನಾಗುತ್ತೆ ನೋಡ್ಕೊಳ್ಳೋಣ. ಕಮಲೋ, ಏನು ಅಂದರೆ ಇವತ್ತಿನಿಂದ ಶ್ಯಾಮನಿಗೆ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಅವನು ಅವೆಲ್ಲವನ್ನು ಕಂಠಪಾಠ ಮಾಡಬೇಕು. ನೀನು ಇದುವರೆಗೂ ಅವನ ಪರೀಕ್ಷೆಗೆ ಹೇಗೆ ಸಿದ್ಧ ಮಾಡ್ತಿದ್ಯೋ ಹಾಗೆ ಇವಕ್ಕೂ ಸಿದ್ಧ ಮಾಡಬೇಕು. ನಾನು ಇಲ್ಲದೆ ಇರಬೇಕಾದ್ರೆ ಗಂಟೆಗಟ್ಟಲೆ ಆ ಟಿ ವಿ ನೋಡ್ತಾ ಕಾಲಹರಣೆ ಮಾಡೋದು ಬೇಡ ಅವನು. ಏನು ಈ ಮಂತ್ರ ಪಠಣ ಅಂದರೆ ನನಗೊಂಥರ ಆತಂಕ ಆಗುತ್ತೆ. ಮಂತ್ರ ಪಠನೆ, ಪುರಾಣ, ಪುಣ್ಯಕಥೆ ಇವುಗಳು ಆತಂಕವನ್ನು ದೂರ ಮಾಡುತ್ತವೆ. ನೀನು ಆತಂಕಗಳು ಉಂಟಾಗುತ್ತೆ ಅಂತಿದೆಯಲ್ಲ. ಅಲ್ಲ, ನಮ್ಮ ಶ್ಯಾಮನು ರಘುನಂದನ್ ಥರ ಆಗಿಬಿಟ್ರೆ ಅಂತ ಭಯ. ಹಾಗಿಲ್ಲ ಅನ್ಕೋತಾರೆ. ಎಲ್ಲರೂ ರಘುನಂದನ್ ಥರ ಆಗೋಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ ಒಂದು ಮಾತಿದೆ. ಏನೇನು ಆಗಬೇಕೋ ಅವೆಲ್ಲ ಆಗೇ ತೀರುತ್ತೆ. ಏನು ಆಗಬಾರ್ದು ಅಂತಿದೆಯೋ ಅವು ಆಗೋಲ್ಲ. ಇನ್ನೂ ನಿನ್ನ ಸ್ನಾನ ಮುಗಿಲಿಲ್ವೇನೋ? ಬೇಗ ಮುಗಿಸ್ಕೊಂಡು ಬಾ.
ಗಾರ್ಡನ್ ಸಿಟಿ, ಬದುಕೋದಕ್ಕೆ, ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನೆಮ್ಮದಿಯ ತಾಣ. ಇದೇ ಬೆಂಗಳೂರಿನ ಮಧ್ಯಮ ವರ್ಗದ ಬಡಾವಣೆ ರುದ್ರಾಕ್ಷಿಪುರ. ರುದ್ರಾಕ್ಷಿಪುರದ 17ನೇ ಕ್ರಾಸಿನ 3ನೇ ಮೇನಿನ ಮನೆ ನಂಬರ್ 969ರಲ್ಲಿ ಮಧ್ಯರಾತ್ರಿ 11:57:42 ನೆಮ್ಮದಿಯಿಂದ ಬದುಕುತ್ತಾ ಇದ್ದ ಮನೆಯಲ್ಲಿ 2 ಗುಂಡು ಹಾರುತ್ತೆ. ಕೊಂದವರ್ಯಾರು, ಸತ್ತವರ್ಯಾರು? Hello, police control room. You are under arrest. Sessions case 339 of 2010 for evidence. Any cross examination, Mr. CSP? ಇದೇ ಇವರ. ನಮಸ್ಕಾರ ಸರ್. ನಮಸ್ಕಾರ ಸ್ವಪ್ನರೇ, ಕೂತ್ಕೊಳ್ಳಿ. ಹೇಳಿ. ಅದು ಸರ್, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್? ಅದು ಈಗ ಸ್ವಲ್ಪ ದಿವಸದ ಹಿಂದೆ ಹರಣಿನ ಹುಡುಕೊಂಡು ಅವಳ ಲೆಕ್ಚರರ್ ಒಬ್ಬರು ನಮ್ಮ ಮನೆಗೆ ಬಂದಿದ್ರು ಸರ್. ಹರಣಿ ಕಾಣೆ ಆಗಿದ್ಲಲ್ಲ ನಿಮ್ಮ ತಂಗಿ, ಅವಳು ತಾನೆ? ಅವಳೆ. ಅವಳ ಲೆಕ್ಚರರ್ ಬಂದಾಗೆಲ್ಲ ಅವ್ರ ಜೊತೆ ಮುಖ ಕೊಟ್ಟು ಮಾತಾಡದೆ ಒಳಗೆ ಹೋಗ್ಬಿಡ್ತಿದ್ಲು. ವಿಚಿತ್ರವಾಗಿ ಬಿಹೇವ್ ಮಾಡ್ತಾಯಿದ್ಲು. ನಾನು ಹೇಳಿದ್ದೆ ನಿಮಗೆ ಯಾರಾದರೂ ಸೈಕ್ಯಾಟ್ರಿಸ್ಟಿಗೆ ತೋರಿಸಿ ಅಂತ. ತೋರಿಸಿದ್ವಿ. ಅವಳೀಗ ಮುಂಚಿನ ಥರನೇ ಆದ್ಲು. ಮತ್ತೇನು ಪ್ರಾಬ್ಲಮ್ಮು? ಹರಿಣಿ ಈಗ ಪ್ರೆಗ್ನೆಂಟ್. ಅವಳ ಮೇಲೆ ಅತ್ಯಾಚಾರ ನಡೆದಿದೆ ಸರ್. ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ವಿ. ಆ ಲೆಕ್ಚರರ್ ಅಂತ ಹೇಳಿದ್ಲು. ಅವಳ ಮದುವೆ ಇದೇ ಕಾರಣಕ್ಕೆ ನಿಂತು ಹೋಗಿದೆ. ಐ ಸಿ. ಆ ಲೆಕ್ಚರರ್ನೇ ಅವಳಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಅಂತ ಬೃಂದ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿದ್ಲು. ಏನಂದ್ರು? ಮದುವೆ ಒಪ್ಕೊಂಡ್ರಾ? ಇಲ್ಲ ಸರ್, ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅದಕ್ಕೆ ಬಂದಿದ್ದು ನಿಮ್ಮ ಹತ್ರ. ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗತ್ತೆ? ಸೂರತ್ನವರೇ, ಹರಣಿ ಮನೆಗೆ ವಾಪಸ್ ಬಂದು ಹೊಸದ್ರಲ್ಲಿ ನಿಮ್ಮ ಮನೆಗೆ ಎನ್ಕ್ವೈರಿಗೆ ಅಂತ ಬಂದಿದ್ದಾಗ ಹರಣಿ ನೋಡಿಕೊಂಡು ಯಾರೇ ಅಪರಿಚಿತರು ನಿಮ್ಮ ಮನೆಗೆ ಬಂದರೆ ಇಮಿಡಿಯೇಟಾಗಿ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೆ. ಮರ್ತು ಬಿಟ್ರಾ? ಆದರೆ ಇವ್ರು ಅಪರಿಚಿತರು ಹೇಗಾಗ್ತಾರೆ ಸರ್? ಅವ್ರು ಹರಣಿಗೆ ಗೊತ್ತಿರೋರು. ಅವಳು ಲೆಕ್ಚರರ್. ನಾಳೆ ಬೇರೆ ಯಾರೋ ಹರಣಿ ಕ್ಲಾಸ್ಮೇಟು ಅಂತ ನಿಮ್ಮ ಮನೆಗೆ ಹುಡ್ಕೊಂಡು ಬರ್ತಾರೆ. ನಂಬ್ತೀರಾ? ಆದರೆ ಅವರು ಹರಣಿ ಮೇಷ್ಟ್ರು ಅಂತಂದರೆ ಸಂದೇಹ ಪಡೋಕ್ಕಾಗೋದಿಲ್ಲ. ಆದರೆ ಆತ ನಿಮಗೆ ಅಪರಿಚಿತ, ಹೌದು ಅಲ್ವೋ? ನೀವು ಅವನನ್ನು ಯಾವತ್ತಾದ್ರೂ ನೋಡಿದ್ರಾ? ಇಲ್ಲ. ಮತ್ತೆ ಆಗಲೇ ಬಂದು ವಿಷಯ ತಿಳಿಸ್ದೆ ಈಗ ಬಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ನಿಜವಾದ ಪ್ರಾಬ್ಲಮ್ ಈಗ ಶುರುವಾಗಿದೆ ಸರ್. ಆ ಲೆಕ್ಚರರ್ ನಮ್ಮ ಹರಣಿಗೆ ಮೋಸ ಮಾಡಿದ್ದಾನೆ. ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ಪ್ಲೀಸ್. ಬರೀ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ, ರೈಟಿಂಗಲ್ಲಿ ಇರಬೇಕು. ನಾನು ಬರ್ಕೊಡ್ತೀನಿ. ನಾವು ಇಟ್ಸ್ ಟೂ ಲೇಟ್. ಯಾಕೆ? ಆ ಲೆಕ್ಚರರ್ ಹೆಸರು ಸತ್ಯಮೂರ್ತಿ ಅಲ್ವಾ? ನೋಡಿ, 2 ದಿವಸಕ್ಕೆ ಮುಂಚೆ
ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹರಿಣಿ ಎನ್ನೋ ಅತ್ಯಾಚಾರಕ್ಕೆ ಒಳಗಾದ ಹುಡುಗಿ ಮನೆಯವರು ನನ್ನ ಮರ್ಯಾದೆ ಕಳೆಯುವುದಕ್ಕೆ ನೋಡುತ್ತಿದ್ದಾರೆ. ನಾನು ಹರಿಣಿಯನ್ನು ಅತ್ಯಾಚಾರಕ್ಕೆ ಒಳಪಡಿಸಿದ್ದೀನಿ ಎಂದು ಆಪಾದಿಸುತ್ತಿದ್ದಾರೆ. ಇದಲ್ಲದೆ ಅವಳನ್ನು ಮದುವೆ ಆಗು ಎಂದು ಬಲಾತ್ಕರಿಸಿದರೂ ನಾನು ಒಪ್ಪಲಿಲ್ಲ. ಈ ದ್ವೇಷ ಇಟ್ಟುಕೊಂಡು ನನ್ನ ಮರ್ಯಾದೆ ಕಳೆಯೋದಕ್ಕೆ ಯಾರಿಂದಲೋ ಗರ್ಭಿಣಿಯಾದ ಹರಿಣಿಯನ್ನು ಮುಂದಿಟ್ಟುಕೊಂಡು ನನ್ನ ಮದುವೆ ಮುರಿಯೋದಕ್ಕೆ ನೋಡುತ್ತಿದ್ದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮಗೆ ಮಂಜುನಾಥ ಇನ್ನೋರು ಗೊತ್ತಾ? ಗೊತ್ತು. ನೀವು ಅವ್ರ ಮನೆಗೂ ಹೋಗಿದ್ರಂತೆ? ಸತ್ಯಮೂರ್ತಿನ ಮದುವೆ ಆದರೆ ನಿಮ್ಮ ಮಗಳು ಭಾಳ ಹಾಳಾಗತ್ತೆ ಅಂತ ಅವ್ರನ್ನ ಹೆದರ್ಸಿದ್ರಂತೆ? ಈ ಮದುವೆ ನಿಲ್ಲಿಸದೆ ಹೋದರೆ ಹಾಗೆ ಆಗೋದು ಸರ್. ಅವನಿಂದ ನಮ್ಮ ಹರಿಣಿ ಬಾಳು ಹಾಳಾಗಿದೆ. ಈಗ ಅವ್ನು ಮಂಜುನಾಥಯ್ಯ ಅವ್ರ ಮಗಳನ್ನು ಮದುವೆ ಆದರೆ ಅವಳ ಬಾಳನ್ನು ಹಾಳು ಮಾಡ್ತಾನೆ ಸರ್. ಬೃಂದ ಅವರೇ, ಹಿ ಈಸ್ ಗೋಯಿಂಗ್ ಟು ಮ್ಯಾರಿ ಹರ್. ಈಗ ಏನೂ ಮಾಡೋಕ್ಕಾಗೋದಿಲ್ಲ. ಮಂಜುನಾಥಯ್ಯ ಅನ್ನೋರು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹುಡುಗಿ ತಂದೆ ಅವರೇ ಕಂಪ್ಲೇಂಟ್ ಕೊಟ್ಟಿರುವಾಗ ಏನು ಮಾಡೋಕ್ಕಾಗತ್ತೆ ಹೇಳಿ? ಓ, ಮಂಜುನಾಥಯ್ಯ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟರು ಅಥವಾ ಅವ್ರ ಪರವಾಗಿ ಸತ್ಯಮೂರ್ತಿನೇ ಕಂಪ್ಲೇಂಟ್ ಕೊಟ್ಟನೋ? ಅವರನ್ನು ಜೊತೆಲಿ ಕರ್ಕೊಂಡು ಬಂದಿದ್ದರು ಸತ್ಯಮೂರ್ತಿ. ನಾವು ಹಾಗೆಲ್ಲ ಬೋಗಸ್ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ ಬೃಂದ ಅವರೇ. ಸತ್ಯಮೂರ್ತಿ ನಿಮ್ಮ ಮೇಲೆ ಸಿವಿಯರ್ ಆ್ಯಕ್ಷನ್ ತೊಗೋಬೇಕು ಅಂತ ಕೂತಿದ್ದ. ಮೇಲಾಗಿ ಮಂಜುನಾಥಯ್ಯ ಅವರಿಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ನಾನು ಇದೆಲ್ಲ ಬೇಡ ಅಂಥೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸ್ದೆ. ಅಂದರೆ ನೀವು ಅವ್ರನ್ನೇ ನಂಬ್ತೀರಾ? ನಂಬಿಕೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ, ಆಧಾರ, ಬರೀ ಮಾತಲ್ಲ. ನೀವೀಗ ಹೇಳ್ತಿರೋದೆಲ್ಲ ಪೂರ್ತಿ ಕಟ್ಟುಕತೆ ಅಂತ ಬೇಕಾದರೆ ಅವ್ರು ಪ್ರೂವ್ ಮಾಡ್ತಾರೆ. ಸರ್, ಯಾವ ಅಪ್ಪ ತಾನೇ ತನ್ನ ಮಗಳ ಜೀವನ ಹಾಳಾಗೋದಕ್ಕೆ ಬಿಡ್ತಾನೆ? ಯಾವ ಅಕ್ಕ ತಾನೇ ತನ್ನ ತಂಗಿ ಶೀಲದ ಬಗ್ಗೆ ಹೀಗೆಲ್ಲ ಮಾತಾಡ್ತಾಳೆ? ಇವೆಲ್ಲ ಆಧಾರಗಳೇ ಅಲ್ವಾ ಸರ್? ನಿಮ್ಮ ಮಾತನ್ನು ನಾನು ನಂಬ್ತೀನಿ, ಆದರೆ ಕಾನೂನು ನಂಬಬೇಕಲ್ಲ. ಸಾಕ್ಷಿ ಪುರಾವೆಗಳಿದ್ದರೆ ತೊಗೊಂಡು ಬನ್ನಿ, ನೋಡೋಣ. ಸತ್ಯಮೂರ್ತಿ ನಮಗಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಸರ್. ಆದರೆ ನ್ಯಾಯ ನಮ್ಮ ಕಡೆ ಇರೋದಕ್ಕೂ ಸಾಧ್ಯತೆ ಇದೆ ಅನ್ನೋದನ್ನು ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇದಕ್ಕೆಲ್ಲ ಸಾಕ್ಷಿಗಳು ಬೇಕು ಬೃಂದ ಅವರೇ. ಈ ವಿಷಯ ತಿಳಿದ ಕೂಡಲೇ ನೀವು ನೇರವಾಗಿ ನನ್ನ ಹತ್ರ ಬರಬೇಕಾಗಿತ್ತು. ಅದಕ್ಕೆ ಬದಲಾಗಿ ಸತ್ಯಮೂರ್ತಿ ಜೊತೆ ಮಾತಾಡಿ ಮಂಜುನಾಥಯ್ಯನವ್ರ ಮನೆಗೆ ಹೋಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ನನ್ನ ಹತ್ರ ಬಂದಿದ್ದೀರಾ. ಅದಕ್ಕೆ ಅವರು ಮೊದಲು ಹುಷಾರಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬಹುದು ಸರ್? ನಿಮ್ಮಿಂದ ನಮ್ಮ ಸಮಸ್ಯೆಗೆ ಏನಾದರೂ ಸಹಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಅಫಿಷಿಯಲ್ ಆಗಿ ಹೆಲ್ಪ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಗೊತ್ತಿಲ್ಲ, ಆದರೆ ಪರ್ಸ್ನಲ್ಲಾಗಿ ಹೆಲ್ಪ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಅಪ್ಪ ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಅಪ್ಪ, ಪ್ರಸಾದ್ ಅವ್ರು ಬಂದಿದ್ದಾರೆ. ಕೂಡ್ಸಮ್ಮ, ಬಂದೆ. ಕೂತ್ಕೊಳ್ಳಿ. ನಾನು ಹೇಗೂ ಸ್ಕೂಲ್ಗೆ ಹೊರಟಿದ್ನಲ್ಲ, ಹಾಗೆ ನಿಮ್ಮ ಹೋಟ್ಲ್ ಹತ್ರ ಬಂದು ವಿಷಯ ತಿಳಿಸಿ ಹೋಗೋಣ ಅಂತಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಿ. ನನಗೂ ಹತ್ತಾರು ಕಡೆಯಿಂದ ಸಂಬಂಧಗಳು ಬರ್ತಾ ಇದೆ. ನಿಮ್ಮ ಉತ್ತರ ನೋಡಿಕೊಂಡು ಮುಂದುವರಿಯೋಣ ಅಂತ. ನಮಸ್ಕಾರ, ಕೂತ್ಕೊಳ್ಳಿ. ಅವತ್ತು ಹರಿಣಿ ಸಿಕ್ಕಿದ್ರು. ಅವ್ರ ಅಭಿಪ್ರಾಯ ತಿಳಿಸೋದಕ್ಕೆ ಸ್ವಲ್ಪ ಟೈಮ್ ಕೇಳಿದ್ರು. ಇನ್ನೂ ಏನೂ ಹೇಳಿಲ್ಲ. ನೋಡಿ, ನಿಮ್ಮಂಥ ಅಳಿಯನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು. ಆದರೆ ನಾವು ಮನೆಯವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ನಮ್ಮ ಹರಣಿಗೂ ಇದು ತಪ್ಪು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವೇನು ತಪ್ಪು ತಿಳ್ಕೊಳ್ಳದೆ ಇದ್ದರೆ ಬಿಡಿ, ನನಗಿವೆಲ್ಲ ಅರ್ಥ ಆಗತ್ತೆ. ಮತ್ತೆ ಏನು ಮಾಡ್ತೀರಿ ಹರಿಣಿ ಮಗುನ? ಆ ಮಗುವಿನ ತಂದೆನ ಪತ್ತೆ ಹಚ್ಚಿ ಅವನ ಜೊತೆ ನಮ್ಮ ಹರಿಣಿ ಮದುವೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಗುಡ್. ಮಗುವಿನ ತಂದೆ ಯಾರು ಅಂತ ಗೊತ್ತಾಯ್ತಾ? ಹಾಂ, ಗೊತ್ತಾಗಿದೆ. ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರಾ? ಅದು ಅವನು ಒಂದು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾನೆ. ನೋಡಿ, ನೀವು ನನ್ನಿಂದ ಏನನ್ನೋ ಮುಚ್ಚಿಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಮಿಸ್ಟರ್ ಪ್ರಸಾದ್. ಅವನು ಮದುವೆ ಆಗೋದಕ್ಕೆ ಸ್ವಲ್ಪ ತಕರಾರು ಮಾಡ್ತಿದ್ದಾನೆ. ನಮ್ಮ ತಂದೆಗೆ
ಅದನ್ನು ಹೇಳಕ್ಕೆ ಬಾಯಿ ಬರ್ತಿಲ್ಲ ಅಷ್ಟೇ. ಆತ ಯಾರು ಅಂತ ಹೇಳಿ, ಬೇಕಾದರೆ ನಾನು ಅವನ ಹತ್ರ ಮಾತಾಡಿ ಈ ಮದುವೆಗೆ ಒಪ್ಪಿಸ್ತೀನಿ. ನೋಡಿ, ಪ್ರಪಂಚದಲ್ಲಿ ನಿಮ್ಮ ಹಾಗೆ ಪ್ರೀತಿ ಕರುಣೆ ಇರೋ ಮನುಷ್ಯರು ಇದ್ದಾರೆ, ಹಾಗೆ ಅವನ ಹಾಗೆ ಹೊಣೆಗೇಡಿ ಜನಗಳು ಇದ್ದಾರೆ. ನಾವು ಅವನ್ನ ಎಲ್ಲ ರೀತಿಲೂ ಕೇಳಾಯ್ತು, ಆದರೆ ಇನ್ಯಾರೋ ಹಣ ಇರೋರು ಅವನಿಗೆ ಹೆಣ್ಣು ಕೊಡ್ತಿದ್ದಾರೆ ಅಂತ ಮದುವೆ ಆಗಕ್ಕೆ ಹೊರಟಿದ್ದಾನೆ. ಹಣ? ಅದೇ ನೋಡಿ ಮನುಷ್ಯತ್ವನ ಹಾಳು ಮಾಡಿರೋದು. ಅವನಿಗೆ ಹಣನೇ ಮುಖ್ಯ ಅನ್ನೋದಾದರೆ ನಾನು ಕೊಡ್ತೀನಿ, ಅವನಿಗೆ ಎಷ್ಟು ಬೇಕು ಅಂತ ಕೇಳಿ. ಹಣಕ್ಕೋಸ್ಕರ ಅವನು ತನ್ನನ್ನು ತಾನೇ ಮಾರ್ಕೊಂಡಿದ್ದಾನೆ. ನೋಡಿ, ನೀವೇನು ಬೇಕಾದರೂ ಮಾಡಿ, ಆದರೆ ಮಗುನ ಅದನ್ನು ಅನಾಥನಾಗಿ ಮಾಡಬೇಡಿ. ನನಗೆ ಕೊಡಿ, ನಾನು ಮದುವೆನೇ ಆಗಲ್ಲ, ಆ ಮಗುನ ನಾನೇ ಸಾಕ್ಕೊಂಡಿದ್ಬಿಡ್ತೀನಿ. ಪ್ರಸಾದ್, ಎಂಥ ಹೃದಯ ನಿಮ್ಮದು. ನಿಮ್ಮಂಥವರು ಲಕ್ಷಕ್ಕೊಬ್ಬರು. ನಮ್ಮ ಹರಿಣಿಗೆ ಮದುವೆ ಆಗದೆ ಹೋದರೂ ಪರವಾಗಿಲ್ಲ, ನಾವು ಆ ಮಗುನ ಖಂಡಿತ ಅನಾಥನ ಮಾಡೋದಿಲ್ಲ. ತುಂಬ ಸಂತೋಷ ಸರ್. ನನ್ನಿಂದ ಸಹಾಯ ಏನಾದರೂ ಬೇಕಿದ್ದರೆ ಯಾವುದೇ ಸಂಕೋಚ ಇಲ್ದಿರ ಕೇಳಿ. ನಾನು ಇನ್ನೂ ಸ್ವಲ್ಪ ದಿವಸ ಅದೇ ಹೋಟ್ಲಲ್ಲಿರ್ತೀನಿ. ನಾನಿನ್ನು ಬರ್ತೀನಿ ಸರ್. ಅಲ್ಲ, ಸ್ವಲ್ಪ ತಿಂಡಿ ಗಿಂಡಿ ತಗೊಂಡು ಹೋಗ್ಬೋದಾಗಿತ್ತಲ್ಲ ಸರೋಜಾ? ಅದೆಲ್ಲ ಏನು ಬೇಡಿ, ಒಟ್ಟಿಗೆ ಮದುವೆ ಊಟಕ್ಕೆ ಬಂದ್ರಾಯ್ತು. ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ